ವಿಜ್ಞಾನ 9ನೇ ತರಗತಿ ಭಾಗ 1 ಭೂಗೋಳಶಾಸ್ತ್ರ ಅಧ್ಯಾಯ 12 ಕರ್ನಾಟಕದ ಜಲ ಸಂಪನ್ಮೂಲಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಉಗಮ ಹೊಂದುತ್ತದೆ. ಎರಡನೇದು, ಪ್ರಸಿದ್ಧ ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ಮೂರನೇದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ರಾಯಚೂರು. 4, ಕರ್ನಾಟಕದ ಮೊದಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ. 5, ಆಲಮಟ್ಟಿ ಆಣೆಕಟ್ಟನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. 6, ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ. ಉತ್ತರ: ಕೃಷ್ಣಾ, ಕಾವೇರಿ, ಪೆನ್ನಾರ, ಪಾಲಾರ, ಶರಾವತಿ, ಕಾಳಿ, ನೇತ್ರಾವತಿ, ವರಾಹಿ, ಗಂಗಾವಳಿ ಹಾಗೂ ಅಗ್ನಾಶಿನಿ. ಪ್ರಶ್ನೆ ಸಂಖ್ಯೆ 7, ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ: ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗುತ್ತದೆ. ಒಟ್ಟು 1392 ಕಿಲೋಮೀಟರ್ ಹರಿಯುತ್ತದೆ. ಕರ್ನಾಟಕದಲ್ಲಿ 480 ಕಿಲೋಮೀಟರ್ ಹರಿಯುತ್ತದೆ. ಉಪನದಿಗಳು ಭೀಮಾ, ಕೊಯ್ನಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ. ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಪ್ರಶ್ನೆ ಸಂಖ್ಯೆ 8, ಕಾವೇರಿ ನದಿಯ ಉಪನದಿಗಳಾವವು? ಉತ್ತರ: ಹೇಮಾವತಿ, ಹಾರಂಗಿ, ಲೋಕಪಾಲಿನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣ್ ತೀರ್ಥ, ಕಪಿಲೆ, ಸುವರ್ಣವತಿ, ಭವಾನಿ. ಪ್ರಶ್ನೆ ಸಂಖ್ಯೆ 9, ಕರ್ನಾಟಕದ ನೀರಾವರಿಯ ಮೂಲಗಳನ್ನು ತಿಳಿಸಿರಿ. ಉತ್ತರ: ಬಾವಿ, ಕೊಳವೆ ಬಾವಿ, ಕಾಲುವೆ, ಕೆರೆ, ಇತರೆ ಮೂಲಗಳು. ಪ್ರಶ್ನೆ ಸಂಖ್ಯೆ 10, ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ. ಉತ್ತರ: ಶಿವನ ಸಮುದ್ರ, ಶಿಂಷಾ, ಶರಾವತಿ, ಲಿಂಗನಮಕ್ಕಿ, ಮಹಾತ್ಮ ಗಾಂಧಿ, ಗೇರುಸೊಪ್ಪ, ಸೂಪಾ, ನಾಗಝರಿ, ಕದ್ರಾ, ಕೊಡಸಳ್ಳಿ, ವರಾಹಿ, ಭದ್ರಾ, ತುಂಗಭದ್ರಾ, ಘಟಪ್ರಭಾ, ಆಲಮಟ್ಟಿ. ಪ್ರಶ್ನೆ ಸಂಖ್ಯೆ 3, ಹೊಂದಿಸಿ ಬರೆಯಿರಿ. ಎ ಎಡಭಾಗ, ಬಿ ಬಲಭಾಗವನ್ನು ಹೊಂದಿಸುವುದು. ಲಿಂಗನಮಕ್ಕಿ ಆಣೆಕಟ್ಟು ಶರಾವತಿ ನದಿ ಮೇಲೆ ನಿರ್ಮಾಣವಾಗಿದೆ. ಗಗನಚುಕ್ಕಿ, ಬಾರಾಚುಕ್ಕಿ ಜಲಪಾತ ಕಾವೇರಿ ನದಿ. ವಾಣಿ ವಿಲಾಸ ಸಾಗರ ವೇದಾವತಿ ನದಿ. ಗೋಕಾಕ್ ಜಲಪಾತ ಘಟಪ್ರಭಾ ನದಿ. ಮಾಗೋಡ ಜಲಪಾತ ಬೇಡ್ತಿ ಅಥವಾ ಗಂಗಾವಳಿ ನದಿ.